ಪುಣೆಗೆ ಸೇಫ್ ಆಗಿ ಲ್ಯಾಂಡ್ ಆದಮೇಲೆ ನನ್ನ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ವೆದರ್ ಕೂಡ ಕ್ವೈಟ್ ಪ್ಲೆಸೆಂಟ್ ಆಗಿದೆ. ಸೊ ಈಗ ನಮ್ಮ ನೆಕ್ಸ್ಟ್ ಪಯಣ ಬಂದು ಎಲ್ಲೋರಾಗೆ. ಎಲ್ಲೋರ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರೋದು. ಇಲ್ಲಿ ಎಂಟ್ರಿ ಟಿಕೆಟ್ಸ್ ಇರುತ್ತೆ, ಒಬ್ರಿಗೆ ಪರ್ ಹೆಡ್ 40 ರೂಪೀಸು. ಇಲ್ಲಿ ಪೂರ್ತಿ ವಾಕ್ ಮಾಡ್ಕೊಂಡು ಕೂಡ ನೋಡ್ಕೊಂಡು ಬರ್ಬೋದು. ಬಟ್ ನಾವಿಲ್ಲಿ ವೆಹಿಕಲ್ ವಿತ್ ಗೈಡ್ನ ಆಪ್ಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇದಕ್ಕೆಲ್ಲ ಸೆಪ್ರೇಟ್ ಚಾರ್ಜಸ್ ಇರುತ್ತೆ. ಎಲ್ಲೋರಾದಲ್ಲಿ ಟೋಟಲ್ 34 ಕೇವ್ಸ್ ಇದೆ. ಇವುಗಳನ್ನ ಮೇನ್ಲಿ 3 ರಿಲಿಜನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಬುದ್ಧಿಸ್ಟ್ ಕೇವ್ಸು, ಅದು ಕೇವ್ ನಂಬರ್ 1 ಇಂದ 12ವರೆಗೂ ಇರುತ್ತೆ. ನೆಕ್ಸ್ಟು ಹಿಂದೂ ಕೇವ್ 13 ಇಂದ 29ವರೆಗೂ. ಇನ್ನು ಜೈನ್ ಕೇವ್ಸ್ ಬಂದು 30 ಇಂದ 34ವರೆಗೂ ಇರುತ್ತೆ. ಸೊ ನಾವಿಲ್ಲಿ ಹೋಗಿರೋದು ಹಿಂದೂ ಕೇವ್ಸ್ಗೆ 13 ಇಂದ 29 ಏನಿದೆ ಅದರಲ್ಲಿ. ಬಟ್ ನಾವು ಎಲ್ಲ ಕೇವ್ಸ್ನೂ ನೋಡೋದಕ್ಕಾಗಿಲ್ಲ, ಯಾಕೆಂದರೆ ಟೈಮ್ ಕನ್ಸ್ಟೆಂಟ್ ಇತ್ತು. ಸೊ ಮೇನ್ ಯಾವ್ದು ನೋಡ್ಬೋದು ಅದಕ್ಕೆ ಮಾತ್ರ ಹೋಗಿ ಬಂದ್ವಿ. ಲೈಕ್ ಕೇವ್ 19, ಕೇವ್ 23 ಈ ರೀತಿಯನ್ನು ಕವರ್ ಮಾಡ್ಕೊಂಡ್ವಿ. ಇಲ್ಲಿ ಹಿಂದೂ ದೇವತೆಗಳು ಶಿವ, ದುರ್ಗೆ, ಗಣೇಶ ಮತ್ತು ರಾಮಾಯಣ ಮಹಾಭಾರತದ ತುಂಬ ಸೂಕ್ಷ್ಮವಾದ ಕೆತ್ತನೆಗಳನ್ನು ಇಲ್ಲಿ ನಾವು ನೋಡ್ಬೋದು. 1983 ಅಲ್ಲೇ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣ ಅಂತ ಘೋಷಿಸಿತ್ತು. ಇನ್ನು ಇದನ್ನು ನಿರ್ಮಿಸಿದ್ದು ಬಂದು ರಾಷ್ಟ್ರಕೂಟದ ಅರಸರು. ಎಲ್ಲೋರಾ ಕೇವ್ಸ್ ಅಂತಂದರೆ ಒಂದು ತುಂಬ ಹಿಸ್ಟಾರಿಕಲ್ ಮತ್ತು ಆರ್ಕಿಟೆಕ್ಚರಲ್ ವಂಡರ್ ಅಂತಾನೆ ಹೇಳ್ಬೋದು. ಎಲ್ಲೋರಾ ಕೇವ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ದು ಇಟ್ಸ್ ಒನ್ ಆಫ್ ದ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ರಾಕ್ ಕಟ್ ಆರ್ಕಿಟೆಕ್ಚರ್ ಇನ್ ದ ವರ್ಲ್ಡ್ ಅಂತ. ವಿಸಿಟರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ವಿಸಿಟ್ ಎಲ್ಲೋರಾ ಟು ಎಕ್ಸ್ಪೀರಿಯನ್ಸ್ ದಿಸ್ ಆರ್ಟಿಸ್ಟಿಕ್ ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ. ಬನ್ನಿ, ವಾಪಸ್ ಬನ್ನಿ. ಈ ಕಡೆ ಇವರು ಒಂದು ದ್ವಾರಪಾಲಕಿಯರು ಮೇಲ್ಗಡೆ ದೇವಾಲಯಗಳು ಶಿವನ ಮೇಲೆ ಹೂವು ಹಾಕ್ತಾರಂತ. ಇಲ್ಲಿ ರಾವಣ ಕೈಲಾಸನ ನಡಗಿಸುವಂಥ ಒಂದು ಸನ್ನಿವೇಶ ಬರುತ್ತೆ. ಸೊ ಅದನ್ನು ಡಿಪಿಕ್ಟ್ ಮಾಡಿದ್ದಾರೆ. ಇನ್ನು ಇದು ಆಗಲೇ ನಾವು ವಾಟರ್ಫಾಲ್ ನೋಡಿದ್ವಲ್ಲ, ಸೊ ಅದ್ರ ಬ್ಯಾಕ್ ಸೈಡ್ ವ್ಯೂ ಈ ಥರ ಇರುತ್ತೆ. ನಾವು ಅಪೋಸಿಟ್ ಸೈಡ್ ನಿಂತ್ಕೊಂಡು ವ್ಯೂನ ನೋಡಿದ್ರು ವಾಟರ್ಫಾಲ್ಸ್ದು. ಈಗ ವಾಟರ್ಫಾಲ್ ಹತ್ರ ಬಂದರೆ ಅದ್ರ ಹಿಂದೆಗಡೆ ಈ ರೀತಿ ಎನ್ವಿರಾನ್ಮೆಂಟು. ನಾವು ಈ ಟ್ರಿಪ್ಗೆ ಬುಕ್ ಮಾಡ್ಕೊಂಡಿದ್ದ ಪ್ಯಾಕೇಜ್ ಬಂದು ಒಬ್ರಿಗೆ 16,000 ರೂಪಾಯಿ, ಇನ್ಕ್ಲೂಡಿಂಗ್ ಫ್ಲೈಟ್ ಚಾರ್ಜಸ್ಸು. ಮತ್ತು ನಾವು 7 ಜನಕ್ಕೆ ಅಂತ ಟಿ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಇದನ್ನು ಬಿಟ್ಟು ಹೊರಗಡೆ 10,000 12,000ಗೂ ಪ್ಯಾಕೇಜಸ್ ಸಿಗುತ್ತೆ. ಬಟ್ ನಾವು ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಟಿ ಬುಕ್ ಮಾಡ್ಕೊಂಡಿದ್ದು ಮತ್ತು ಅಲ್ಲಿ ದರ್ಶನದ್ದು ಎಲ್ಲ ಸೇರಿ 16,000 ರೀಚ್ ಆಯಿತು. ನಮ್ಮ ಮಕ್ಕಳಿಗೆ ಹೊರಗಡೆದು ಎಲ್ಲ ಏನು ಕೌಂಟ್ ಇಲ್ಲ, ಅವ್ರದ್ದು ಬರೀ ಫ್ಲೈಟ್ ಚಾರ್ಜಸ್ ಮಾತ್ರ ಇನ್ಕ್ಲೂಡ್ ಆಗಿತ್ತು. ನಾವು ಎಲ್ಲೋರಾ ಕೇವ್ಸ್ನ ಕವರ್ ಮಾಡಬೇಕು ಅಂತ 1 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು. ಅದರ್ವೈಸ್ ಡೈರೆಕ್ಟ್ ಶಿರ್ಡಿಗೆ ಕೂಡ ಹೋಗಿ ಬರ್ಬೋದು. ಇಲ್ಲಿ ಮೋಸ್ಟ್ ಫೇಮಸ್ ಕೇವ್ ಅಂತಂದರೆ ಕೈಲಾಸ ಟೆಂಪಲ್ಲು. ಅದು ಕೇವ್ ನಂಬರ್ 16. ಇದನ್ನು ಕಂಪ್ಲೀಟ್ ರಾಕ್ ಕಟ್ ಟೆಂಪಲ್ ಅಂತ ಕರೀತಾರೆ. ಜಸ್ಟ್ ಇಮ್ಯಾಜಿನ್ 1 ಸಿಂಗಲ್ ರಾಕ್ ಇಂದ ಸ್ಕಲ್ಪ್ ಮಾಡಿರೋ ಹ್ಯೂಜ್ ಟೆಂಪಲ್ ಅದು. ವಿಷ್ಣು, ಶಿವ ಮತ್ತು ಇನ್ನೂ ಹಲವಾರು ಹಿಂದೂ ದೇವತೆಗಳ ಕ್ಯಾರೆಕ್ಟರ್ಸ್ನ ಡಿಪಿಕ್ಟ್ ಮಾಡಿರುತ್ತೆ. ನನಗೆ ಇವಾಗ ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಅಂತ ಅನಿಸುತ್ತೆ. ಬಟ್ ಅವಾಗ ಇದನ್ನು ಮಾಡಿರೋವಂಥ ಟೈಮಲ್ಲಿ ಇನ್ನೂ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಫೀಲ್ ಆಗ್ತಾಯಿತ್ತು. ಯಾಕೆ ಅಂದರೆ ಈಗ ಅದು ತುಂಬಾ ಹಾಳಾಗಿದೆ. ಈಗ ಹಾಳಾದ್ಮೇಲೂ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂತಂದರೆ ಇನ್ನು ಅವಾಗಿನ ಎಷ್ಟು ಚೆನ್ನಾಗಿರ್ಬೋದು.
आप चारों एंगल से भी निकले होंगे तो वह सॉफ्टवेयर का जो डिज़ाइन है सर, इसको द्रविड़न आर्किटेक्चर बोलते हैं, जो आपके टेम्पल्स पे होते हैं। दिख रहा है इसको पूरा गोल पूरा नहीं दिख रहा ऊपर का। इस टेम्पल का निर्माण करते समय इसमें से जो तुम्हारा जो घर बना ನೋಡಿ ಎತ್ತೋ. ಇಲ್ಲಿ ಹೀಗೆ ಮೆಟ್ಲತ್ಕೊಂಡು ಹೋದ್ರೆ ಮೇಲೆ ಕೈಲಾಸನಾಥ ಸ್ವಾಮಿ ದೇವಸ್ಥಾನ ಇದೆ. ಒಳಗಡೆ ಪೂಜೆ ನಡೀತಾ ಇತ್ತು, ತುಂಬ ಜನ ಸೇರಿದ್ರು. ಎಷ್ಟು ಅದ್ಭುತವಾಗಿದೆ ಕೆತ್ತನೆಗಳು, ಇದನ್ನು ವರ್ಣಿಸೋದಕ್ಕೆ ಖಂಡಿತ ಪದಗಳಂತೂ ಸಿಗಲ್ಲ. ಇನ್ನು ಇಲ್ಲಿ ನಾವು ಎಲ್ಲದನ್ನೂ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ತೀವಿ ಅಂತಂದರೆ ಬಿಲೀವ್ ಮೀ, ಒಂದು ದಿನ ಅಂತೂ ಖಂಡಿತ ಸಾಕಾಗಲ್ಲ. ಅಟ್ಲೀಸ್ಟ್ ಒಂದು 3 ದಿನ ಆದರೂ ಬೇಕಾಗುತ್ತೆ ಮೇಲ್ಮೇಲಕ್ಕೆ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ರೂ. ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು. ನಾನು ಎಲ್ಲೋರಾ ಕೇವ್ಸಿಗೆ ಬಂದಿರೋದು ಫಾರ್ ದ ಫಸ್ಟ್ ಟೈಮು. ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ ಖಂಡಿತ ಅವ್ರಿಗೆ ಇದೆಲ್ಲ ಯಾವುದೂ ನೆನಪಿರಲ್ಲ. ಬಟ್ ಏನಂತಂದರೆ ಅಟ್ಲೀಸ್ಟ್ ಮೆಮೊರೀಸ್ ಆಗಿ ಸೇವ್ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಎಲ್ಲ ನೋಡಿಕೊಂಡು ಟೆಂಪಲ್ನ ಕೂಡ ವಿಸಿಟ್ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೂ ಅಂತೂ ಕಂಪ್ಲೀಟ್ ಗ್ರೀನರಿ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂತಂದರೆ. ಆ್ಯಂಡ್ ನಾವು ಹೋದಾಗ ತೀರಾ ತುಂಬ ಜನ ಇದ್ದರು ಅಂತಲೂ ಇಲ್ಲ, ಇಲ್ಲವೇ ಇಲ್ಲ ಅಂತಲೂ ಇಲ್ಲ. ಇನ್ನು ಇಷ್ಟೆಲ್ಲ ಓಡಾಡ್ಕೊಂಡು ಬರೋಷ್ಟರಲ್ಲಿ ಬಾಯಾರಿಕೆ ಅಂತೂ ಆಗಿತ್ತು. ಈಗ ನೀರು ಬೇಕಾಗಿತ್ತು, ಸೊ ಹಾಗಾಗಿ ಆಚೆ ಹೊರಟಿದ್ವಿ. ನಾವು ಬರೋ ಟೈಮ್ಗೆ ಕೋತಿಗಳೆಲ್ಲನೂ ಬಂದಿದ್ವು. ಸೊ ಅದನ್ನೆಲ್ಲ ನೋಡಿಕೊಂಡು ಆಚೆ ಕಡೆ ಬಂದು ಇಲ್ಲಿ ಎಳ್ನೀರನ್ನ ತೊಗೊಂಡ್ವಿ. ಯಾಕೆ ಅಂದರೆ ಅಷ್ಟೆಲ್ಲ ಓಡಾಡ್ಕೊಂಡು ಬಂದಿದ್ದು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ವೆಹಿಕಲ್ನ ಚೂಸ್ ಮಾಡಿನೇ ಇಷ್ಟು ಟಯರ್ಡ್ ಆಗಿತ್ತು. ಇನ್ನು ನಾವು ನಡ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂದರೆ ಖಂಡಿತ ಇಷ್ಟೆಲ್ಲ ಹೋಗ್ತಾ ಇರಲಿಲ್ಲ ಅನ್ಸುತ್ತೆ. ಅಲ್ಲಿಂದ ನಾವು ರಿಟರ್ನ್ ವಾಪಸ್ ಬರ್ತಾ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗಿದ್ವಿ. ಇದು 12th ಜ್ಯೋತಿರ್ಲಿಂಗ ಅಂತೆ. ಇಲ್ಲಿ ತುಂಬಾ ಸ್ಟ್ರಿಕ್ಟು, ಒಳಗಡೆ ಫೋನ್ಸ್ ಎಲ್ಲ ಅಲೋ ಮಾಡಲ್ಲ. ದೇವಸ್ಥಾನದ ಹೊರಗಡೆನೇ ಫೋನ್ ಲಾಕರ್ ಇರುತ್ತೆ, ಮೊಬೈಲ್ ಫೋನ್ಸು, ಸೊ ಅಲ್ಲಿ ಇಟ್ಟು ಹೋಗಬೇಕು. ಇಲ್ಲಿ ಸುಮಾರು ಅಂಗಡಿಗಳಲ್ಲಿ ಈ ರೀತಿ ಪೂರಿ ಥರ ಇಲ್ಲ ಸ್ವೀಟ್ ಅಂದ್ಕೊಳ್ತೀನಿ ಅದು ಮಾಡಿಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿನ ಸ್ಪೆಷಲ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ ಅಂತೂ ರೀಚ್ ಆದ್ವಿ. ಫಸ್ಟ್ ಡೇ ನೈಟ್ ಸ್ಟೇ ಇದ್ದಿದ್ದು ಶಿರಡೀಲಿ. ಆ್ಯಂಡ್ ನಮ್ಮ ಪ್ಯಾಕೇಜಲ್ಲಿ ಸ್ಟೇಯಿಂದ ಹಿಡಿದು ಫುಡ್ಡಿಂದ ಹಿಡಿದು ಎಲ್ಲನೂ ಇನ್ಕ್ಲೂಡ್ ಆಗಿತ್ತು, ಇನ್ಕ್ಲೂಡಿಂಗ್ ವೆಹಿಕಲ್ನ ಕೂಡ. ಸೊ ಇವತ್ತು ನೈಟು ಅವರು ಸರ್ವ್ ಮಾಡಿದ ಫುಡ್ ಬಂದು ಹೀಗಿತ್ತು. ಸ್ಟಾರ್ಟಿಂಗ್ ಮ್ಯಾಂಚೋ ಸೂಪ್ ಇತ್ತು, ಇನ್ನು ಅದಕ್ಕೆ ರೋಟೀಸು, ಕರೀಸು, ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಗೋಬಿ, ಇನ್ನು ಲಾಸ್ಟಲ್ಲಿ ಜೀರಾ ರೈಸು ಮತ್ತು ಕರ್ಡ್ ರೈಸ್ ಕೂಡ ಇನ್ಕ್ಲೂಡ್ ಆಗಿತ್ತು. ಇನ್ನು ನೈಟು ಅದ್ಭುತವಾಗಿ ನಿದ್ದೆ ಅಂತೂ ಆಯಿತು, ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ವಿ. ಸೊ ಬೆಳಿಗ್ಗೆ ಶಿರಡೀಲಿ ನಮಗೆ 6 ಗಂಟೆಗೆ ದರ್ಶನ ಆಯಿತು. ಸೊ ಎಲ್ಲ ಬೇಗ ಎದ್ದು 4 ಗಂಟೆಗೆ ಎದ್ದಿದ್ವಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಆನ್ ಟೈಮ್ 6 o'clock ಅಂದರೆ 6 o'clockಗೆ ರೆಡಿಯಾಗಿ ನಾವು ಕೆಳಗಡೆ ಬರೋದಕ್ಕೂ ಗೈಡ್ ಬರೋದಕ್ಕೂ ಒಂದೇ ಟೈಮ್ ಆಗಿತ್ತು. ಹಾಯ್, ವಾಟ್ಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಹಾಂ, ಇನ್ನು ನಮ್ಮ ಗೈಡ್ಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ, ಮಕ್ಕಳನ್ನೆಲ್ಲ ಹಿಡ್ಕೊಂಡು ಇಷ್ಟು ಬೇಗ 6 ಗಂಟೆಗೆ ಆನ್ ಟೈಮ್ ರೆಡಿಯಾಗಿದ್ದೀವಿ ಅಂತ. ಬಟ್ ನಮಗೆ ಒಳಗಡೆ ಒಂಥರ ಸ್ಪೆಷಲ್ ಫೀಲಿಂಗು, ಯಾಕೆ ಅಂದರೆ ಯಾವಾಗ ಸಾಯಿಬಾಬಾನ ನೋಡ್ತೀವಿ ಅಂತ ತುಂಬಾ ಆಸೆ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಹಿಂಸೆ ಅಂತಲೇ ಅನ್ನಿಸ್ಲಿಲ್ಲ. ನಾವು ಸ್ಟೇ ಆಗಿದ್ದಿದ್ದು ಆ ಹೋಟೆಲ್ ಬಂದು ಅಲೌಕಿಕ್ ಅಂತ. ಈ ಹೋಟೆಲಿಂದ ಸಾಯಿಬಾಬಾ ಟೆಂಪಲ್ಲು ಅರೌಂಡ್ 3 to 5 minutes ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇತ್ತು.
ಶಿರ್ಡಿಗೆ ಹೋಗೋದು ಅಂದರೆ ಶುದ್ಧ ಮನಸ್ಸು ಮತ್ತು ಶ್ರದ್ಧೆ ತುಂಬಿದ ಯಾತ್ರೆ ಅಂತಲೇ ಹೇಳ್ಬೋದು. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಈ ಕ್ಷಣಕ್ಕಾಗಿ, ಇವತ್ತು ನಿಜ ಆಗ್ತಾ ಇದೆ ಅನ್ನೋದೇ ಖುಷಿ. ಮನಸ್ಸು ತುಂಬ ಭಕ್ತಿಯಿಂದ ತುಂಬಿದೆ ಅಂತಲೇ ಹೇಳ್ಬೋದು. ಆ ಶಾಂತಿ, ಆ ಭಕ್ತಿ ಹೇಳೋದಕ್ಕೆ ಪದಗಳೇ ಇಲ್ಲ. ಆತ್ಮಶಕ್ತಿ ತುಂಬಿದ ಅನುಭವ. ಶ್ರದ್ಧಾ ಮತ್ತು ಸಬೂರಿ ಈ 2 ಮಾತುಗಳ ಅರ್ಥ ಇಲ್ಲಿಗೆ ಬಂದ ಮೇಲೇ ನಿಜವಾಗಿಯೂ ಗೊತ್ತಾಗಿತ್ತು. ನಿಜವಾಗ್ಲೂ ಈ ಸ್ಥಳ ದೈವಿಕ ಶಕ್ತಿಯಿಂದ ತುಂಬಿರೋದು ಸ್ಪಷ್ಟ ಆಗುತ್ತೆ. ಇನ್ನು ಈ ಕ್ಲಿಪ್ನ ಹೋಟೆಲಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಲೈವ್ ಕ್ಲಿಪ್ಪಿಂಗ್ಸಿಂದ ತೊಗೊಂಡಿರೋದು. ಈ ವ್ಲಾಗ್ ನೋಡಿದ ನಿಮಗೂ ಸಾಯಿಬಾಬಾ ಅವರ ಅನುಭವ ಸಿಕ್ಕಿರಲಿ ಅಂತ ನನ್ನ ಪ್ರಾರ್ಥನೆ. ದರ್ಶನ ಏನೋ ಮುಗಿಸ್ಕೊಂಡು ಬಂದ್ವಿ, ತುಂಬಾ ಖುಷಿ ಆಯಿತು. ಸೊ ಈಗ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿರೋದು ಶನಿ ಶಿಂಗನಾಪುರಕ್ಕೆ. ಶಿರ್ಡಿಯಿಂದ ಇದು 70 ಕಿಲೋಮೀಟರ್ ದೂರದಲ್ಲಿದೆ. ಸೊ ಆನ್ ದ ವೇ ಹೋಗ್ತಾ ಮಧ್ಯಾಹ್ನ ನಾವು ಊಟಕ್ಕೆ ನಿಲ್ಲಿಸಿದ್ದು ಇಲ್ಲಿ ಸ್ವೀಟ್ ಹೋಮ್ ಅಂತ. ಓಹೋ ಹಿಂಗೆ ಇನ್ನು ನಾವು ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟಿದ್ದು ಶನಿ ಶಿಂಗನಾಪುರಕ್ಕೆ. ಇದು ಶಿರ್ಡಿಯಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಇದು ಶನಿದೇವರ ಪ್ರಸಿದ್ಧ ಕ್ಷೇತ್ರ. ಇಲ್ಲಿ ಮನೆಗಳಿಗೆ ಬಾಗಿಲೇ ಇಲ್ಲ ಅನ್ನೋದು ನಿಮಗೆ ಗೊತ್ತಾ? ಇದು ನಂಬಿಕೆಯ ಸ್ಥಳ. ಬಾಗಿಲಿಲ್ಲದ ಮನೆಗಳು, ಭಯವಿಲ್ಲದ ಬದುಕು, ಇದೇ ಶನಿ ಶಿಂಗನಾಪುರದ ಆತ್ಮ. ಇಲ್ಲಿ ದೇವಾಲಯ ಸರಳವಾಗಿದ್ದು ಶಕ್ತಿಶಾಲಿ. ಕಾರೇಕಲ್ಲಲ್ಲಿರೋ ಶನಿ ಮಹಾತ್ಮನ ದರ್ಶನದಿಂದ ಕರ್ಮ ಕಳ್ಕೊಂಡ್ರೆ ಶನಿ ಶಿಂಗನಾಪುರಕ್ಕೆ ಬಂದರೆ ಪುಣ್ಯ ಸಂಪಾದನೆ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಇನ್ನು ಇಲ್ಲಿರುವಂಥ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನ ಕವರ್ ಮಾಡಿಕೊಂಡು ನಾವು ಹೊರಟಿದ್ದು ಏರ್ಪೋರ್ಟ್ಗೆ. ನೈಟ್ 10 o'clockಗೆ ಫ್ಲೈಟ್ ಇತ್ತು. ಹೋಗು ಅಲ್ಲ ಏಟಲ್ಲ ಫ್ಲೈಟಲ್ಲೂ ಇನ್ನು ಇಲ್ಲಿ ಏರ್ಪೋರ್ಟಲ್ಲಂತೂ ತುಂಬಾ ಸ್ಟೋರ್ಸ್ ಇದೆ. ಎಸ್ಪೆಷಲಿ ಮಕ್ಳಿಗಂತೂ ತುಂಬಾ ಕ್ಯಾಚಿಯಾಗಿದೆ ಸ್ಟೋರ್ಸು. ಸೊ ನಾವು ಬರಬೇಕಾದ್ರೆ ಕೇಳ್ತಾಯಿದ್ರು ಏನಾದ್ರು ಕೊಡಿಸು ಅಮ್ಮ ಅಂತ. ಈಗ ಹೋಗಬೇಕಾದ್ರೆ ಗಾಗಲ್ಸ್ನ ತೊಗೊಳ್ತಾ ಇದ್ದೀವಿ. ಒಂದು 8 o'clock ಹಾಗೆ ಏರ್ಪೋರ್ಟ್ ಏನೋ ರೀಚ್ ಆದ್ವಿ. ಅಲ್ಲಿನ ಚೆಕ್-ಇನ್ನು ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಲೈಟಾಗಿ ಏನಾದರೂ ಫುಡ್ ತಿನ್ನಬೇಕಿತ್ತು. ಮಧ್ಯಾಹ್ನ ಊಟನೇ ಹೆವಿ ಆಗಿತ್ತು. ಸೊ ಲೈಟಾಗಿ ಇಲ್ಲಿ ಮಕ್ಳು ಏನು ಕೊಡ್ತಾರೆ ಅದನ್ನು ತಿನ್ನಿಸ್ಕೊಂಡು ಒಂದು ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಸೊ ಇನ್ನು 10 o'clock ಫ್ಲೈಟ್ ರೆಡಿ ಆಗಿತ್ತು. ಆ್ಯಂಡ್ ವೆದರ್ ಕೂಡ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಫ್ಲೈಟು ಸ್ವಲ್ಪ ಡಿಲೇ ಕೂಡ ಆಗಿತ್ತು. ಅದೆಲ್ಲ ತೆಗಿಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಹಾಯ್. देवियों और सज्जनों, समय पर उड़ान भरने के लिए आपसे निवेदन है कि 11:30ಗೆ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಬೇಕಾಗಿತ್ತು. ಬಟ್ 1 hour ಡಿಲೇ ಆಯಿತು. 12:30 ಹಾಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ನ ರೀಚ್ ಆದ್ವಿ. ಇನ್ನು ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದ್ರೂ ನಮ್ಮೂರೇ ನಮಗೆ ಚಂದ. ಇನ್ನು ಬೆಂಗಳೂರಲ್ಲಿ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಅಂತೆ. ನಾವು ಬಂದಾಗಲೂ ಹಾಗೆ ಮಳೆ ಹನಿತಾನೆ ಇತ್ತು. अपना चेक इन किया हुआ सामान प्राप्त करने के लिए बेल्ट नंबर का मैसेज आपके रजिस्टर्ड नंबर पर भेजा जाएगा अथवा आप आगमन कक्ष में लगे डिस्प्ले मॉनिटर में टू कलेक्ट योर चेक इन बैगेज द बेल्ट नंबर will be sent via message to your registered number. ಇನ್ನು ಇಲ್ಲಿಂದ ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ಇನ್ನೇನು ಮನೆಗೆ ನಿಯರೆಸ್ಟು ನಾಗರಬಾವಿ ರಿಂಗ್ ರೋಡಲ್ಲಿದ್ದಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು ಲಾರಿ ಬಿದ್ದೋಗಿ. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಹೋಯಿತು. ಇನ್ನು ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶಿರ್ಡಿಗೆ ನೀವು ಹೋಗಿದ್ದೀರಾ ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಕಮೆಂಟ್ನಲ್ಲಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಓಂ ಸಾಯಿರಾಮ್.